ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಗರದಲ್ಲಿ ಇಂದು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರು ಆದ ರಾಘವೇಂದ್ರ ಗಡಪ್ಪನವರು ಹೋರಾಟದ ಮಾತನಾಡಿದರು. G+2 ಮನೆಗಳಿಗಾಗಿ ಹಾಗೂ ಗೃಹ ಮಂಡಳಿಯವರು 33,400 ಫಲಾನುಭವಿಗಳಿಂದ ಮನೆ ನಿವೇಶನಕ್ಕಾಗಿ 2013ರಲ್ಲಿ ಅರ್ಜಿ ಪಡೆದುಕೊಂಡಿದ್ದು, ಈ ಎರಡು ವಿಷಯವೂ ಕೂಡ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯ ಕ್ರಮ ಆಗದೇ ಇರುವುದರಿಂದ ಹೋರಾಟ ಸಮಿತಿಯವರು ಕಳೆದ ಸುಮಾರು 8 ತಿಂಗಳಿಂದ ಸತತವಾಗಿ ಮನವಿ ಸಲ್ಲಿಸಿದ್ದು ಹೋರಾಟ ಪ್ರತಿಭಟನೆ ನಡೆಸುತ್ತಾ ಬಂದಿದ್ದರಿಂದ ಈಗಾಗಲೇ G+2 ಈಗಾಗಲೇ 144 ಮನೆಗಳು ವಿತರಣೆ 8/6/2024 ಭರವಸೆಯನ್ನ ನೀಡಿರುತ್ತಾರೆ. ಅಲ್ಲದೆ ಗೃಹ ಮಂಡಳಿಗಾಗಿ ನಗರಸಭೆಯಿಂದ ಕಾದಿಟ್ಟ 10 ಎಕರೆ ಭೂಮಿಯನ್ನ ಈಗಾಗಲೇ ಭೂಮಿ ಹಸ್ತಾಂತರಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಗರಸಭೆಯವರು ಸಂಬಂಧಪಟ್ಟ ದಾಖಲೆಗಳನ್ನು ಕಳಿಸಿಕೊಡಲಾಗಿದೆ. ಅದರ ಮಧ್ಯೆ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಉದ್ದೇಶಪೂರ್ವಕವಾಗಿ ಫಲಾನುಭವಿಗಳ ಬೇರೆ ಕಡೆ ಸೆಳೆಯಲು ಕುತಂತ್ರ ಮಾಡುತ್ತಿದ್ದಾರೆ. ತಮಗೆ ಮನಸ್ಸಿಗೆ ಬಂದ ಹಾಗೆ ಬರಿತಾ ಇದ್ದಾರೆ. ಹೋರಾಟದ ಯಶಸ್ವಿಯನ್ನ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಆದ್ದರಿಂದ ಸಾರ್ವಜನಿಕರ ಮತ್ತು ಅಧಿಕಾರಿಗಳ ಮಧ್ಯೆ ಗೊಂದಲ ಸೃಷ್ಟಿಸುವ ಕುತಂತ್ರ ಮಾಡುತ್ತಿದ್ದಾರೆ. ಬಡವರ ಹೋರಾಟದ ಬಗ್ಗೆ ಬರೆಯುವವರೆಲ್ಲ ಹೋರಾಟ ಸಮಿತಿಯು ಇಂಥವರೆಲ್ಲ ಬೇಜವಾಬ್ದಾರಿ ವರ್ತನೆ ತೀವ್ರವಾಗಿ ಖಂಡಿಸುತ್ತೀವಿ ಮತ್ತು ನಮ್ಮ ಶಾಸಕರು ಆದ RV ದೇಶಪಾಂಡೆ ಇವರಲ್ಲಿ ಹೋರಾಟ ಸಮಿತಿ ಮನವಿ ಮಾಡಿಕೊಡುತ್ತೆ. ಬಡವರ G+2 ಮನೆಯ ಯೋಜನೆ ತಾವು ಹಾಕಿಕೊಟ್ಟ ಯೋಜನೆ, ಇದನ್ನ ಆದಷ್ಟು ಬೇಗ ಪೂರ್ತಿಗೊಳಿಸಲು ತಾವುಗಳು ಕ್ರಮ ವಹಿಸಬೇಕು. ಅದೇ ರೀತಿ ಮಧ್ಯಮ ವರ್ಗದವರಿಗಾಗಿ ಗೃಹ ಮಂಡಳಿಯ ಮನೆ ನಿವೇಶನದ ಯೋಜನೆ ತಾವುಗಳು ತಂದ ಯೋಜನೆ ದಯಮಾಡಿ ಮಧ್ಯಮ ವರ್ಗದವರಿಗೆ ಮನೆ ನಿವೇಶನ ಸಿಗುವ ರೀತಿ ತಾವು ಕ್ರಮ ವಹಿಸಬೇಕು ಅಂತ ಮನವಿ ಮಾಡಿಕೊಡುತ್ತೇವೆ. ಅಲ್ಲದೆ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ಅತಿಕ್ರಮಣ ನಡೀತಾ ಇದೆ. ಈಗಾಗಲೇ KPC ಅವರಿಂದ ಬಂದ ಭೂಮಿ ಹಾಗೂ ಅನೇಕ ಕಡೆ ಭೂಮಿ ಇದೆ ಎಂದು ಹೋರಾಟ ಸಮಿತಿಯ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹೋರಾಟ ಸಮಿತಿಯ ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್ ನಗರದಲ್ಲಿ ಅನೇಕ ಕಡೆ ಖಾಲಿ ಭೂಮಿ ಇದೆ, ಇದನ್ನ ಸರ್ವೆ ಮಾಡಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ನಾವು ಇವತ್ತು ದಿವಸ ಸಭೆಯನ್ನ ಕುಡಿದೇವೆ. ಯಾಕಂದ್ರೆ G+2 ನಗರದಲ್ಲಿ G+2 ಮನೆಗಳ ಹಂಚಿಕೆ ಒಂದು ವಿತರಣೆ ಆಗಬೇಕು ಅನ್ನುವಂಥ ವಿಷಯ ಸಲುವಾಗಿ ಅದು ನಿರ್ಮಾಣವೂ ಕೂಡ ಆಗಿಲ್ಲ ಅನ್ನುವಂಥ ಒಂದು ದುಃಖದಿಂದ ನಾವು ಅವತ್ತಿನ ದಿವಸ ಸಾಕಷ್ಟು ಹೋರಾಟ ಮಾಡಿದ್ವಿ. ಬೇಗ ಆಗಬೇಕಂತ ಹೇಳ್ಬಿಟ್ಟು ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ. ಧಾರವಾಡದಲ್ಲಿ ಕೂಡ ನಾವು ಹೋರಾಟ ಮಾಡಿದ್ವಿ. ಇವತ್ತಿನ ದಿವಸ ಆ ವಿಷಯಕ್ಕೆ G+2 ವಿಷಯಕ್ಕೆ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇವತ್ತಿನ ದಿವಸ 146 ಫಲಾನುಭವಿಗಳಿಗೆ ಏನು ಮನೆ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಜೂನ್ ತಿಂಗಳ 8ನೇ ತಾರೀಕಿನ ನಂತರ 144 ಜನರಿಗೆ ಮನೆಗಳನ್ನ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಆ ವಿಷಯ ಏನಿದೆಯಲ್ಲ ನಮ್ಮ ಸಮಗ್ರ ವಿರುದ್ಧ ಹೋರಾಟ ಸಮಿತಿಗೆ ಖುಷಿ ತಂದಿದೆ. ನಮ್ಮ ಹೋರಾಟಕ್ಕೆ ಬಂದಿರತಕ್ಕಂಥ ಫಲ ಅಂತ ಅನಿಸಿ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಫಲಾನುಭವಿಗಳು ಕೂಡ ಮತ್ತು ಹಾಗೂ ನಗರದ ಸಾಕಷ್ಟು ಜನ, ನಗರದ ಸಮಸ್ತ ಜನರು ಕೂಡ ನಮ್ಮ ಒಂದು ಬೆಂಬಲಕ್ಕೆ ನಿಂತಿದ್ರು. ಆ ಬೆಂಬಲ ನಿಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಇವತ್ತಿನ ದಿವಸ ಅವ್ರಿಗೆ ನಾವು ಈ ಸಂತೋಷವನ್ನು ಅವ್ರ ಜೊತೆಯಲ್ಲೂ ಕೂಡ ನಾವು ಹಂಚ್ಕೊಳ್ತೀವಿ. ಅದೇ ರೀತಿಯಾಗಿ ನಿವೇಶನ ಕೂಡ ಏನು 3,400 ಜನ ನಿವೇಶನಕ್ಕೋಸ್ಕರ ಮಧ್ಯಮ ವರ್ಗದವರಿಗೆ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಅದು ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ. ನಮ್ಮ ಹೋರಾಟದ ಒಂದು ಪ್ರತಿಫಲವಾಗಿ ಇವತ್ತಿನ ದಿವಸ ಹಂತಕ್ಕೆ ಬರ್ತಾ ಇದೆ. ಅದಕ್ಕೂ ಕೂಡ ಅದನ್ನು ಕೂಡ ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀವಿ. ಸೇರಿದ ವಿಷಯ ಏನು ಹೇಳಿದ್ರೆ G+2 ಮತ್ತು ಮನೆ ನಿವೇಶನ ವಿಷಯದ ಬಗ್ಗೆ ಈಗಾಗಲೇ ಈ ಹೋರಾಟ ನಾವು ಸುಮಾರು 8 ತಿಂಗಳಿಂದ ಸತತವಾಗಿ ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಸ್ವಲ್ಪ ಮಟ್ಟಿನವನ್ನು ಸಮಾಧಾನಕ್ಕೆ ತರುವ ಫಲ ಬರುವ ಸಂದರ್ಭದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನೇನೋ ಬರೆದು ಒಂದು ಜನರ ಮತ್ತು ಸರ್ಕಾರದ ಒಂದು ಗಮನವನ್ನು ಬೇರೆ ಕಡೆಗೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೇವೆ, ಕೂಡಲೇ 3,400 ಜನರಿಗೆ ನಿವೇಶನ ಹಾಗೂ 1,100 ಏನು ಮನೆ ನಿರ್ಮಾಣ ಯೋಜನೆ ಇದೆ, ಇದು ಪೂರ್ತಿಯಾಗಿ ಸಿಗಬೇಕು, ಎಲ್ಲರಿಗೂ ಸಿಗಬೇಕು. ಇದರಲ್ಲಿ ಯಾರಾದರೂ ಏನಾದರೂ ಕುತಂತ್ರ ಮಾಡಿದರೆ ಅದನ್ನು ಬಿಟ್ಟು ಈ ಒಂದು ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ಈ ಸಭೆ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದರೆ, ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇರುವಾಗ ಅದನ್ನು ಗಮನವನ್ನು ಬೇರೆ ಕಡೆ ಸೆಳೆದು ಈ ಒಂದು ಪ್ರಗತಿಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಅದನ್ನು ನಾವು ನಮ್ಮ ಸಮಿತಿ ಸಂಪೂರ್ಣವಾಗಿ ಖಂಡಿಸ್ತದೆ. ಬರುವ ದಿನದಲ್ಲಿ ನಮ್ಮ ಶಾಸಕರಾದ ದೇಶಪಾಂಡೆ ಅವರಿಗೆ ಈ ಮೂಲಕ ಒತ್ತಾಯ ಮಾಡ್ತೇವೆ, ಆದಷ್ಟು ಬೇಗನೆ 1,100 ಮನೆಯ ಯೋಜನೆ ಪೂರ್ತಿಗೊಳಿಸಲಿಕ್ಕೆ ತಾವು ಸೀರಿಯಸ್ ಆಗಿ ಕ್ರಮ ವಹಿಸಬೇಕು. ಅದೇ ರೀತಿ ಮನೆ ನಿವೇಶನವನ್ನು ದಾಂಡೇಲಿಯಲ್ಲಿ ಬೇಕಾದಷ್ಟು ನಿವೇಶನ ಇದೆ, KPC ನಿವೇಶನ ಇದೆ,
ಬೇರೆ ಬೇರೆ ಕಡೆ ಇನ್ನೂ ನಿವೇಶನ ಇದೆ. ಆ ನಿವೇಶನದಲ್ಲಿ 3,400 ಜನರಿಗೆ ನಿವೇಶನ ಸಿಗುವ ರೀತಿಯಲ್ಲಿ ತಾವು ಕ್ರಮ ವಹಿಸಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಅವರಿಗೂ ಒತ್ತಾಯಿಸ್ತೇವೆ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಏನೆಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಏನು ಜಾಗೆ ಇದೆ, ಪೂರ್ಣ ಪ್ರಮಾಣದ ಜಾಗೆಯನ್ನು ಸರ್ವೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳಿಗೆ ಪ್ಲಾಟ್ ಸಿಗುವಂತೆ ಮಾಡಬೇಕು. ಮತ್ತು ಈಗಾಗಲೇ ಕಟ್ಟಿದ ಒಂದು G+ ಬಿಲ್ಡಿಂಗ್ ಹತ್ತಿರ ಸುಮಾರು ಜಾಗೆ ಇದೆ, ಅದನ್ನು ಕೂಡ ಪರಿಶೀಲಿಸಬಹುದು. ಇನ್ನುಳಿದ ಜಾಗೆಯನ್ನು ಸರ್ವೆ ಮಾಡಿ ಹೆಚ್ಚಿನ ಸಂಖ್ಯೆ ಫಲಾನುಭವಿಗಳಿಗೆ ಸಿಗುವಂತೆ ಹೌಸಿಂಗ್ ಬೋರ್ಡ್ದವರು ಕ್ರಮ ತಗೊಳ್ಬೇಕಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಮಹಮ್ಮದ್ ಗೌಸ್ ಬೆಟಗೇರಿ ಅಭಿನಂದಿಸಿದ್ದು, ಉಪಸ್ಥಿತರಿದ್ದ ಪದಾಧಿಕಾರಿಗಳು ಮುಜೀಬಾ ಜೆಪಿ, ಶಹಜಾದಿ ಕುಲಶಾಪುರ್, ಶಿವಾನಂದ ಮುರುಗೋಡ್, ಫೈರೋಜ್ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.